ಈ HMPV ಬರೋ ವೈರಸ್ನಿಂದ ಇದರಿಂದ ನಮ್ಮೊಂದು ಕರ್ನಾಟಕ ಬಂದ್ ಆಗುತ್ತಾ, ಲಾಕ್ಡೌನ್ ಆಗುತ್ತಾ, ಮತ್ತು ಅದ್ರ ಜೊತೆಗೆ ನಮ್ಮೊಂದು ಎಕ್ಸಾಮ್ ಕ್ಯಾನ್ಸಲ್ ಆಗುತ್ತಾ, ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗುತ್ತಾ, ನಮ್ಮ ಪೇರೆಂಟ್ಸ್ಗೆ ಮತ್ತು ಅದ್ರ ಜೊತೆ ಈ ಒಂದು ವೈರಸ್ ಯಾರಿಗೆಲ್ಲ ಬರುತ್ತೆ ಅಂದರೆ HMPV ವೈರಸ್. ಈ ಒಂದು ವೈರಸ್ ಬಂದಿದ್ದು 2001ರಲ್ಲಿ ಬಂದಿದೆ. ಈ ಒಂದು ವೈರಸ್ ಎಲ್ಲಿ ಬಂದಿದೆ ಅಂದರೆ ನೆದರ್ಲ್ಯಾಂಡಲ್ಲಿ ಬಂದಿದೆ. ಆ್ಯಕ್ಚುಲಿ ನಾನು ಅಂದ್ಕೊಂಡೇ ಇರಲಿಲ್ಲ ಈ ಒಂದು ಟಾಪಿಕ್ ಮೇಲೆ ನಾನು ನನ್ನೊಂದು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಮಾಡ್ತೀನಂತ. ಆ್ಯಕ್ಚುಲಿ ಬಂದ್ಬಿಟ್ಟು ನಿಮಗೆ ಈಗಾಗಲೇ ಈ ಒಂದು ತಮ್ಮನೆಲ್ಲೂ ಟೈಟಲ್ ನೋಡಿ ಈಗಾಗಲೇ ಗೊತ್ತಿದ್ದೇ ಇರುತ್ತೆ. ಏನಪ್ಪ ಅಂದರೆ HMPV ಅಂತ ಬಂದ್ಬಿಟ್ಟು ಈಗಾಗಲೇ ಈ ಒಂದು ನ್ಯೂಸ್ ಎಲ್ಲರ ಕಡೆ ಕೇಳಿದಾರೆ. ಅಂದರೆ HMPV ಅಂತ ಒಂದು ವೈರಸ್ ಅಂದರೆ ವುಮನ್ ಮೆಟಾ ನ್ಯೂ ಮೋ ವೈರಸ್ ಅಂತ ಬಂದ್ಬಿಟ್ಟು ಈ ಒಂದು ವೈರಸ್ ರಿಲೇಟೆಡ್ ನೀವು ಎಲ್ಲರೂ ಕೂಡ ಕೇಳಿದರೆ ಎಲ್ಲ TV9 ಮತ್ತು ಅದ್ರ ಜೊತೆ ಎಲ್ಲ ನ್ಯೂಸಲ್ಲಿ ಕೂಡ ಈ ಒಂದು ವೈರಸ್ ಬಗ್ಗೆ ತುಂಬ ಟ್ರೆಂಡ್ ಆಗಿದೆ. ಆ್ಯಕ್ಚುಲಿ ಬಂದ್ಬಿಟ್ಟು ಇದರಿಂದ ತುಂಬ ಜನ ನಮ್ಮ ಸ್ಟೂಡೆಂಟ್ಸ್ ಅಂದರೆ ನಮ್ಮೊಂದು ಸ್ಟೂಡೆಂಟ್ಸು ಮತ್ತು ಅದ್ರ ಜೊತೆ ಅವರೊಂದು ಫಾದರ್ಸ್ ತುಂಬ ಟೆನ್ಷನಲ್ಲಿ ಆಗಿದ್ದಾರೆ. ಯಾಕಂದರೆ ತುಂಬ ಜನ ಸ್ಟೂಡೆಂಟ್ಸ್ ಏನಂತ ತಿಳ್ಕೊಂಡ್ರೆ ನಮ್ಮ ಒಂದು ಈಗ ಕೋವಿಡ್ ಬಂದಿತ್ತು 2019ರಲ್ಲಿ ಒಂದು ಕೋವಿಡ್ ಅಂತ ಬಂದಿತ್ತು. ಆ ಕೋವಿಡ್ ಬರೋ ಕಾರಣದಿಂದ ಎಕ್ಸಾಮ್ ಎಲ್ಲ ಕ್ಯಾನ್ಸಲ್ ಆದವು ಮತ್ತು ಅದರ ಜೊತೆಗೆ ಲಾಕ್ಡೌನ್ ಆಯಿತು. ಅದರ ಜೊತೆಗೆ ತುಂಬ ಜನ ಸ್ಟೂಡೆಂಟ್ಸ್ ಕೂಡ ಈ HMPV ಬರೋ ವೈರಸ್ನಿಂದ ಇದರಿಂದ ನಮ್ಮೊಂದು ಕರ್ನಾಟಕ ಬಂದ್ ಆಗುತ್ತಾ, ಲಾಕ್ಡೌನ್ ಆಗುತ್ತಾ, ಮತ್ತು ಅದ್ರ ಜೊತೆಗೆ ನಮ್ಮೊಂದು ಎಕ್ಸಾಮ್ ಕ್ಯಾನ್ಸಲ್ ಆಗುತ್ತಾ, ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗುತ್ತಾ, ನಮ್ಮ ಪೇರೆಂಟ್ಸ್ಗೆ ಮತ್ತು ಅದ್ರ ಜೊತೆ ಈ ಒಂದು ವೈರಸ್ ಯಾರಿಗೆಲ್ಲ ಬರುತ್ತೆ ಮತ್ತು ವೈರಸ್ ಬಂದಿದ್ದು ಯಾವ ರೀತಿ ನಾವು ಇದು ಮಾಡ್ಕೊಳ್ಳೋದು ಕಂಡು ಹಿಡಿಯೋದು ತುಂಬ ಜನ ಆ್ಯಕ್ಚುಲಿ ಬಂದ್ಬಿಟ್ಟು ತುಂಬ ಜನರಿಗೆ ಒಂದು ಡೌಟು. ಎಲ್ಲರಿಗೆ ನಾನು ಈ ಒಂದು ಇಂಪಾರ್ಟೆಂಟ್ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಮೊಂದು ಎಕ್ಸಾಮ್ ಕ್ಯಾನ್ಸಲ್ ಆಗುತ್ತಾ, ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗುತ್ತಾ, ಇಲ್ಲ ನಿಮ್ಮೊಂದು ಎಕ್ಸಾಮ್ ಮುಂದೆ ಹಾಕ್ತಾರ, ಡೇಟ್ ಚೇಂಜ್ ಮಾಡ್ತಾರಾ, ಮತ್ತು ಅದ್ರ ಜೊತೆ ನಿಮ್ಮ ಸ್ಕೂಲ್ ಬಂದ್ ಆಗುತ್ತಾ, ಲಾಕ್ಡೌನ್ ಆಗುತ್ತಾ, ಎಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಈ ಒಂದು ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ನೋಡ್ತಾರೆ ಪ್ಲೀಸ್ ಕಲ್ಸೊಂದು ವಯಸ್ಸು ಬೇಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದ ಬಟನ್ ಟನ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಇವತ್ತೊಂದು ವಿಡಿಯೋ ಸ್ಟಾರ್ಟ್ನ ಬನ್ನಿ. ಮೊದಲನೇ ಬಂದ್ಬಿಟ್ಟು HMPV ವೈರಸ್ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. ಏನಂದ್ರೆ ವುಮನ್ ಮೆಟಾ ನ್ಯೂ ಮೋ ವೈರಸ್ ಅಂತ ಬಂದ್ಬಿಟ್ಟು ಈ ಒಂದು ವೈರಸ್ ಬಂದ್ಬಿಟ್ಟು ಎಲ್ಲರೂ ಕೂಡ ಚೀನಾದಿಂದ ಬಂದಿದೆ. ಅಂದರೆ ಚೀನಾದಿಂದ ಬಂದಿದೆ ಈ ಒಂದು ವೈರಸ್. ಚೀನಾದಿಂದ ಬಂದಿದೆ ವೈರಸ್ ಅಂತ ಎಲ್ಲ ಕಡೆ ನ್ಯೂಸ್. ಅಂದರೆ ಚೀನಾದಲ್ಲಿ ತುಂಬ ಈ ಒಂದು ವೈರಸ್ ಅಲ್ಲೋಲ ಕಲ್ಲೋಲ ಮಾಡಿದೆ ಅಂತ ತುಂಬ ನ್ಯೂಸ್ ಬರ್ತದೆ. ಆ್ಯಕ್ಚುಲಿ ಬಂದ್ಬಿಟ್ಟು ಈ ಒಂದು ವೈರಸ್ HMPV ವೈರಸ್ ಈ ಒಂದು ವೈರಸ್ ಬಂದಿದ್ದು 2001ರಲ್ಲಿ ಬಂದಿದೆ. ಈ ಒಂದು ವೈರಸ್ ಎಲ್ಲಿ ಬಂದಿದೆ ಅಂದರೆ ನೆದರ್ಲ್ಯಾಂಡಲ್ಲೇ ಬಂದಿದೆ. ಅಂದರೆ ನೆದರ್ಲ್ಯಾಂಡಲ್ಲಿ 2001ರಲ್ಲಿ ಈ ಒಂದು ವೈರಸ್ ಬಂದಿದೆ. ಆವಾಗ ಸೈಂಟಿಕ್ಸ್ ಅಂದರೆ ವಿಜ್ಞಾನಿಗಳು ಏನಿದಾರಲ್ಲ ಅವಾಗ ಬಂದಿದೆ ಈ ಒಂದು ವೈರಸ್. ಈ ಒಂದು ವೈರಸ್ ಮೇನ್ ಟಾರ್ಗೆಟು ಚಿಕ್ಕ ಮಕ್ಕಳು ಮತ್ತು ಅದ್ರ ಜೊತೆ ವಯಸ್ಸಾದವ್ರಿಗೆ ಮೇನ್ ಇಂಪಾರ್ಟೆಂಟು. ಇದರಿಂದ ಆ್ಯಕ್ಚುಲಿ ಬಂದ್ಬಿಟ್ಟು ತುಂಬ ಜನ ನಮ್ಮ ಅವರೊಂದು ಸ್ಟೂಡೆಂಟ್ಸ್ ಫಾದರ್ಸು ಮತ್ತು ಸ್ಟೂಡೆಂಟ್ಸ್ಗೆ ತುಂಬ ಪ್ರಾಬ್ಲಮ್. ಏನಪ್ಪ ಸ್ಟೂಡೆಂಟ್ಸ್ ಎಲ್ಲ ಏನು ಅನ್ಕೊಂಡಿದ್ದಾರೆ ಈ ಒಂದು ವೈರಸ್ ಬಂದಿಲ್ಲ. ಈಗ ನಮ್ಮ ಕರ್ನಾಟಕದಲ್ಲಿ ಬಂದಿದೆ ಚೀನಾದಲ್ಲಿ ತುಂಬ ಟ್ರೆಂಡ್ ಆಗಿಬಿಟ್ಟಿದೆ. ಚೀನಾದಲ್ಲಿ ತುಂಬ ಅಲ್ಲೋಲ ಕಲ್ಲೋಲ ಆಗಿದೆ. ವೈರಸ್ ಬರೋದ್ರಿಂದ ಎಲ್ಲರೂ ಮಾಸ್ಕ್ ಹಾಕೊಂಡು ಅಲ್ಲಿ ಎಲ್ಲಿ ಹೋಗೋದು ತುಂಬ ನಡೀತಾ ಇದೆ. ಈ ಒಂದು ವೈರಸ್ನಿಂದ ನಮ್ಮ ಕರ್ನಾಟಕ ಬಂದ್ ಆಗುತ್ತಾ, ಲಾಕ್ಡೌನ್ ಆಗುತ್ತಾ, ಮತ್ತು ಅದ್ರ ಜೊತೆ ನಮ್ಮೊಂದು ಎಕ್ಸಾಮು ಕ್ಯಾನ್ಸಲ್ ಆಗುತ್ತಾ, ಎಕ್ಸಾಮ್ ಡೈರೆಕ್ಟ್ ಪಾಸ್ ಆಗುತ್ತೋ, ಲಾಕ್ಡೌನ್ ಆಗುತ್ತಾ, ಎಲ್ಲ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ, ನಮ್ಮ ಸ್ಕೂಲ್ ಎಲ್ಲ ಬಂದಾಗಿ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗ್ತದೆ ಅಂತ ತುಂಬ ಜನ ಇದು ಎಲ್ಲರೂ ಕೂಡ ಪ್ರಾಬ್ಲಮ್. ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕಾರೆ ಎಲ್ಲ ನಮ್ಮ ಸ್ಟೂಡೆಂಟ್ಸ್ ಎಲ್ಲರಿಗೆ ಹೇಳ್ಬೇಕಾರೆ ಅವ್ರಿಗೆ ಮೇನ್ ಇಂಪಾರ್ಟೆಂಟ್ ಹೇಳೋದು ಇದು ಕೋವಿಡ್ ಅಷ್ಟು ಅಂದರೆ ಕೋವಿಡ್ ಅಂದರೆ ಕೊರೋನಾ ಅಷ್ಟು ಡೇಂಜರ್ ಏನು ಅಲ್ಲ. ಇದು ಡೇಂಜರ್ ಏನೋ ಅಲ್ಲ ಅಂತಂದರೆ ಅಷ್ಟು ಅಲ್ಲ, ಸ್ವಲ್ಪ ಕಡಿಮೆನೇ. ಯಾಕಂದರೆ ಕೋವಿಡ್ ಬಂದ ತಕ್ಷಣ ಎಲ್ಲರೂ ಕೂಡ ಲಾಕ್ಡೌನ್ ಆಯಿತು, ಎಷ್ಟು ಅಲ್ಲೋಲ ಕಲ್ಲೋಲ ಆಯಿತು. ನಮ್ಮ ದೇಶದ ಮೇಲೆ ಯಾರು ಕಣ್ಣು ಬಿತ್ತೋ ಏನೋ ಗೊತ್ತಿಲ್ಲ, ನಮ್ಮ ಕರ್ನಾಟಕದ ಮೇಲೆ ಅಲ್ಲೋಲ ಕಲ್ಲೋಲ ಆಯಿತು. ಕೋವಿಡ್ ಬಂದ ನಂತರ ಎಷ್ಟೋ ಜನಗಳ ಸಾವು ನೋಡಿದ್ವಿ. ಈ ಕೋವಿಡ್ ವೈರಸ್ನಿಂದ ಕೊರೋನಾದಿಂದ ಎಷ್ಟೋ ಜನ ಸಾವು. ಇದಕ್ಕೆ ಕಂಡು ಹಿಡ್ಬೇಕಾದ್ರೆ ಔಷಧ ಡೋಸ್ 1 ಡೋಸ್ 2 ಈ ರೀತಿ ಕಂಡು ಹಿಡ್ಬೇಕಾದ್ರೆ ತುಂಬ ಟೈಮ್ ತೊಗೋತು. ಅವಾಗೇನಿತ್ತು 2020ರಲ್ಲಿ ಲಾಕ್ಡೌನ್ ಆಯಿತು, ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಯಿತು. ಕೆಲವೊಂದಷ್ಟು ಎಕ್ಸಾಮ್ ಆಗಿಲ್ಲ, 10th ಡೈರೆಕ್ಟ್ ಪಾಸ್ ಮಾಡಿದ್ರು, ಸೆಕೆಂಡ್ PU ಕೂಡ ಡೈರೆಕ್ಟ್ ಪಾಸ್ ಮಾಡಿದ್ರು, ಕೆಲವೊಂದಷ್ಟು ಸ್ಟಡಿ ಎಲ್ಲ ಡೈರೆಕ್ಟ್ ಪಾಸ್ ಮಾಡಿಬಿಟ್ರು. ಯಾಕಂದರೆ ಕೋವಿಡ್ ವೈರಸ್ ಅಂದರೆ ಎಕ್ಸಾಮ್ ಬರೋದ್ರಿಂದ ಪ್ರತಿಯೊಬ್ಬರು ಕೂಡ ಒಬ್ಬರಿಂದ ಒಬ್ಬರಿಗೆ ಅಂಟುಕೋಗುತ್ತೆ, ಒಬ್ಬರಿಂದ ಒಬ್ಬರಿಗೆ ವೈರಸ್ ಡಿವೈಡ್ ಆಗುತ್ತೆ ಬರುತ್ತೆ ಅಂತ ಹೇಳಿ ಮಾಡಿದ್ರು. ಎಲ್ಲ ಲಾಕ್ಡೌನ್ ಮಾಡಿ ಎಲ್ಲ ಭಾರತನೇ ನಮ್ಮ ಕರ್ನಾಟಕನೇ ಬಂದ್ ಮಾಡಿಬಿಟ್ರು ಆವಾಗ. ಆದ್ರೆ ಬಟ್ ಈಗ HMPV ಈ ಒಂದು ವೈರಸ್ ಕೂಡ ಒಂದು ಡೇಂಜರ್, ಸ್ವಲ್ಪ ಆ್ಯಕ್ಚುಲಿ ಉಂಟು ಡೇಂಜರ್ ಅಂತಲೇ ಹೇಳ್ಬೋದು. ನೀವು ನಿಮ್ಮ ಒಂದು ಎಚ್ಚರಿಕೆಯಿಂದ ಇರಬೇಕು, ನಿಮ್ಮ ಸೇಫ್ಟಿಯಲ್ಲಿ ಇರಬೇಕು. ಈ ಒಂದು ವೈರಸ್ ಆ್ಯಕ್ಚುಲಿ ಬಂದ್ಬಿಟ್ಟು ನಿಮಗೆ ಎಲ್ಲರೂ ಕೂಡ ಇದೆ, ನೆದರ್ಲ್ಯಾಂಡಲ್ಲಿ ಬಂದು 2001ರಲ್ಲೇ ಬಂದಿದೆ ಈ ಒಂದು ವೈರಸ್. ಈ ಒಂದು ವೈರಸ್ನಿಂದ ನಮ್ಮೊಂದು ಸ್ಕೂಲು, ನಮ್ಮೊಂದು ಕಾಲೇಜು ಎಲ್ಲ ಬಂದಾಗುತ್ತಾ ನೀವು ಅನಿಸಿರ್ಬೋದು. ಸ್ಟೂಡೆಂಟ್ಸ್ ಎಲ್ಲ ಕೂಡ ಇದೆ, ಸ್ಕೂಲ್ ಬಂದಾಗುತ್ತಾ, ಲಾಕ್ಡೌನ್ ಆಗುತ್ತಾ, ಎಕ್ಸಾಮ್ ಕ್ಯಾನ್ಸಲ್ ಆಗುತ್ತಾ. ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕಂದ್ರೆ ನಮ್ಮ ಶಿಕ್ಷಣ ಸಚಿವರಾಗಿರ್ಬೋದು, ಆರೋಗ್ಯ ಸಚಿವರಾಗಿರ್ಬೋದು ಏನಂತ ಹೇಳಿದರೆ ಆ್ಯಕ್ಚುಲಿ ಇದು ಅಷ್ಟು ಡೇಂಜರಸ್ ಅಲ್ಲ.
ನಾರ್ಮಲ್ ಕಾಮಾಗಿ ಇರುತ್ತೆ. ಆದರೆ ಬಟ್ ನಿಮ್ಮ ಸೇಫ್ಟಿ ಮೇನ್ ಇಂಪಾರ್ಟೆಂಟ್ ಎಲ್ಲ ಇರ್ಬೇಕು. ಏನಾದರೂ ಈ HMPV ವೈರಸ್ ಏನಾದರೂ ಜಾಸ್ತಿ ಆದರೆ ಇದರಲ್ಲಿ ಜಾಸ್ತಿ ಜನರಿಗೆ ಪ್ರಾಬ್ಲಮ್ ಆಗ್ತಾ ಇದ್ದರೆ ಆಗ್ತಾ ಹೋದರೆ ಈ ಮುಂದಿನ ದಿನಮಾನದಲ್ಲಿ ಏನಾಗುತ್ತೆ, ನಮ್ಮ ಒಂದು ಕರ್ನಾಟಕ ಕೂಡ ಲಾಕ್ಡೌನ್ ಆಗೋ ಚಾನ್ಸಸ್ ಇದೆ. ತುಂಬ ಜನ ಕೂಡ 13ರಿಂದ ಲಾಕ್ಡೌನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಜನವರಿ 13ರಿಂದ. ಅದು ಹೇಳೋಕ್ಕಾಗಲ್ಲ. ಜಾಸ್ತಿ ವೈರಸ್ ಆದರೆ, ಜಾಸ್ತಿ ಸ್ಪರ್ಮ್ ಅಂದರೆ ಜಾಸ್ತಿ ಹಬ್ಬಿದರೆ ನಮ್ಮೊಂದು ಕರ್ನಾಟಕ ಕೂಡ ಲಾಕ್ಡೌನ್ ಆಗೋ ಚಾನ್ಸಸ್ ಇದೆ. ಮತ್ತು ಅದ್ರ ಜೊತೆಗೆ ನಮ್ಮೊಂದು ಸ್ಕೂಲ್ ಕೂಡ ಬಂದ್ ಆಗುತ್ತೆ. ಸ್ಕೂಲ್ ಕೂಡ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗೋ ಚಾನ್ಸಸ್ ಕೂಡ ಇದೆ ಆ್ಯಕ್ಚುಲಿ ಉಂಟು. ಈಗೆಲ್ಲ ಮುಂದೆ ಏನಾದರೂ ಪ್ರಾಬ್ಲಮ್ ಆದರೆ, ಜಾಸ್ತಿ ಪ್ರಾಬ್ಲಮ್ ಆದರೆ ಲಾಕ್ಡೌನ್ ಆಗೋ ಚಾನ್ಸಸ್ ಕೂಡ ತುಂಬ ಇದೆ. ನಮ್ಮ ಸ್ಕೂಲ್ ಕೂಡ ಬಂದ್ ಆಗುತ್ತೆ. ಮತ್ತು ಅದ್ರ ಜೊತೆ ನಮ್ಮ ಆನ್ಲೈನ್ ಕ್ಲಾಸ್ ಕೂಡ ಏನು 2020ರಲ್ಲಿ ಏನು ನಡೆದಿದ್ದಿಲ್ಲ ಆನ್ಲೈನ್ ಕ್ಲಾಸ್, ಆ ರೀತಿ ಕೂಡ ಆನ್ಲೈನ್ ಕ್ಲಾಸ್ ಕೂಡ ನಡಿಬೋದು. ಯಾಕಂದ್ರೆ ಜಾಸ್ತಿ ಆದರೆ ನಡಿಬೋದು. ಆ್ಯಕ್ಚುಲಿ ಬೆಂಗಳೂರಲ್ಲಿ ಕೂಡ ಪತ್ತೆ ಆಗಿದೆ ಆ್ಯಕ್ಚುಲಿ ಉಂಟು. ಇದರ ಮೇನ್ ಟಾರ್ಗೆಟ್ ಇರೋದೇನಪ್ಪ ಅಂದರೆ ಚಿಕ್ಕ ಮಕ್ಕಳಿಗೆ ಅಂದರೆ ಸಣ್ಣ ಮಕ್ಕಳಿಗೆ, ಈಗ ಹುಟ್ಟಿದಂಥ ಕೂಸುಗಳಿಗೆ 2-5 ವರ್ಷ ಕೂಸು ಮತ್ತು ಅದಕ್ಕೆ 14 ವರ್ಷದವರಿಗೆ ಇದು ಜಾಸ್ತಿ ಟಾರ್ಗೆಟ್ ಮಾಡಿದೆ. ಮತ್ತು ಅದ್ರ ಜೊತೆಗೆ ವಯಸ್ಸಾದವ್ರಿಗೆ ಕೂಡ ಜಾಸ್ತಿ ಟಾರ್ಗೆಟ್ ಮಾಡಿದ್ದಾರೆ. ಈ HMPV ವೈರಸ್ ಅಂದರೆ HMPV ವೈರಸ್. ಈ ಒಂದು ವೈರಸ್ ಯಾವ ರೀತಿ ಬರೋದನ್ನು ನಾವು ತಿಳ್ಕೋದು. ಈ ವೈರಸ್ ಯಾವ ರೀತಿ ಬಂದಿದೆ ಅಂತ ನಾವು ತಿಳ್ಕೊಂಡು, ಸೇಮ್ ಸುಮಾರು ಈ ಕೋವಿಡ್ ಯಾವ ರೀತಿ ಇದೆ ಅದೇ ರೀತಿ ಸೇಮ್ ಯಾವ ರೀತಿ ಇದ್ರೆ ಕೆಮ್ಮು, ನೆಗಡಿ, ಜ್ವರ ಮತ್ತು ಉಸಿರಾಟ ಪ್ರಾಬ್ಲಮ್ಮು, ಜ್ವರ ಬರೋದು, ತುಂಬ ಮೈಕೈ ನಡುಗೋದು, ಸ್ವಲ್ಪ ಉಸಿರಾಟ ಮಾತಾಡೋದಕ್ಕೆ ಆಗ್ತಾಯಿಲ್ಲ, ಈ ರೀತಿ ಬಂದರೆ ಏನಂತ ತಿಳ್ಕೊಬೇಕು, HMPV ವೈರಸ್ ಬಂದಿದೆ ಅಂತ ತಿಳ್ಕೊಬೇಕು. ಇದಕ್ಕೇನು ನೀವು ಭಯಪಡೋ ಅವಶ್ಯಕತೆ ಇಲ್ಲ. ಆ್ಯಕ್ಚುಲಿ ಏನು ಮಾಡಿ, ಒಂದು ಗುಳಿಗೆ ಮಾತ್ರೆ ತೊಗೊಂಡು ಪದ್ಧತಿ ಊಟ, ಮೇನ್ ಇಂಪಾರ್ಟೆಂಟ್ ಊಟ ಪದ್ಧತಿ ಮಾಡಿ 1 ವೀಕ್ ರೆಸ್ಟ್ ಮಾಡಿದರೆ ಸಾಕು, ಆಟೋಮೆಟಿಕ್ ಇದಾಗುತ್ತೆ. ಆದ್ರೆ ಬಟ್ ಜಾಸ್ತಿ ಇನ್ನು ಮಾಡೋಕೋಬೇಡಿ. ಆದ್ರೆ ಬಟ್ ಈ ಒಂದು ವೈರಸ್ ಯಾರಿಗೆಲ್ಲ ಬಂದಿದೆ ಅವ್ರಿಗೆಲ್ಲ ಇರುತ್ತೆ, ದಯವಿಟ್ಟು ಮಾಸ್ಕ್ ಧರಿಸಿ. ಯಾಕಂದರೆ ನಿಮ್ಮಿಂದ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಅವ್ರಿಗೂ ಕೂಡ ಅಂಟಬಾರ್ದು, ಅವ್ರಿಗೆ ಕೂಡ ಹೋಗಬಾರ್ದು. ಆ ರೀತಿ ನೀವು ಏನು ಮಾಡಿ, ನಿಮ್ಮ ಮನೇಲಿ ಕೂತು ರೆಸ್ಟ್ ಮಾಡ್ಬೋದು, ಇದಕ್ಕೇನು ಪ್ರಾಬ್ಲಮ್ ಆಗೋಲ್ಲ. ಆ ರೀತಿ ಏನು ಜಾಸ್ತಿ ಏನು ಡೇಂಜರ್ ಇಲ್ಲ. ಆದರೆ ಬಟ್ ಮೇನ್ ಇಂಪಾರ್ಟೆಂಟ್ ಹೇಳ್ತೀನಿ, ಸ್ಕೂಲ್ ಹುಡುಗರಿಗೆ ತುಂಬ ಬರ್ತದೆ, ಚಿಕ್ಕ ಮಕ್ಕಳಿಗೆ ಅವ್ರಿಗೆಲ್ಲ ಇರ್ತೀನಿ. ನೀವು ಆಲ್ಮೋಸ್ಟ್ ಜಾಸ್ತಿ ವೈರಲ್ ಆದರೆ, ಜಾಸ್ತಿ ಈ ಒಂದು ವೈರಲ್ ಅಲ್ಲ, ಜಾಸ್ತಿ ಸ್ಪ್ರೆಡ್ ಮಾಡಿದ್ರೆ ಜಾಸ್ತಿ ಇದನ್ನಾಗ್ತಾ ಇದೆ ಅಂದರೆ ಆಟೋಮೆಟಿಕ್ ನಮ್ಮ ಗೌರ್ಮೆಂಟ್ದವ್ರು ಏನು ಮಾಡ್ತಾರೆ, ಸ್ಕೂಲೆಲ್ಲ ಬಂದ್ ಮಾಡಿ ಮತ್ತೆ ಆನ್ಲೈನ್ ಕ್ಲಾಸ್ ಕೂಡ ನಡೆಯೋ ಚಾನ್ಸಸ್ ಇದೆ. ಮತ್ತು ಅದ್ರ ಜೊತೆ ಎಕ್ಸಾಮ್ ಮಾತ್ರ ಕ್ಯಾನ್ಸಲ್ ಆಗಲ್ಲ. ಎಕ್ಸಾಮ್ ಕ್ಯಾನ್ಸಲ್ ಆಗುತ್ತೆ ಅಂತ ನೀವು ತಿಳಿದಿದ್ರೆ ಎಲ್ಲ ಆಸೆ ಪಟ್ಟಿದ್ರೆ ಎಕ್ಸಾಮ್ ಕ್ಯಾನ್ಸಲ್ ಆಗಲ್ಲ. ಯಾಕಪ್ಪ ಅಂದ್ರೆ ಈಗಾಗಲೇ ಕೋವಿಡ್ನಲ್ಲಿ ಒಂದು ಎಕ್ಸಾಮ್ ಕ್ಯಾನ್ಸಲ್ಗೆ ಎಷ್ಟೋ ಜನ ಈಗ ಹೋರಾಟ ಮಾಡ್ತಾ ಇದ್ದಾರೆ, KPTCL ಅಂತ ಎಕ್ಸಾಮ್ ನಡೆಸಿ ಎಲ್ಲ ಕೋವಿಡ್ದವರೇ ಪಾಸ್ ಆಗಿದ್ದವರೇ ಹೋಗ್ತಾ ಇದ್ದಾರೆ ಅಂತ. ಅದಕ್ಕೋಸ್ಕರ ಎಕ್ಸಾಮ್ ಕ್ಯಾನ್ಸಲ್ ಆಗಲ್ಲ. ಎಕ್ಸಾಮ್ ಅನ್ನೋದು ಒಂದು ಇಟ್ಟು ಮುಂದೆ ಹಿಡಿಬೋದು, ಅಂದರೆ ಎಕ್ಸಾಮ್ ಡೇಟ್ ಒಂದು ಸ್ವಲ್ಪ ಎಕ್ಸ್ಚೇಂಜ್ ಮಾಡ್ಬೋದು. ಆದರೆ ಬಟ್ ಎಕ್ಸಾಮ್ ಯಾವುದೇ ರೀತಿ ಕ್ಯಾನ್ಸಲ್ ಆಗಲ್ಲ. ಅದ್ರ ಜೊತೆಗೆ ಆನ್ಲೈನ್ ಕ್ಲಾಸ್ ಕೂಡ ನಡೀತು, ಏನು ಹೇಳೋಕ್ಕಾಗಲ್ಲ. ಜಾಸ್ತಿ ಈ ಒಂದು ವೈರಸ್ ಇದನ್ನಾದರೆ ಆನ್ಲೈನ್ ಕ್ಲಾಸ್ ಕೂಡ ನಡಿಬೋದು. ಆದರೆ ಬಟ್ ಮೇನ್ ಇಂಪಾರ್ಟೆಂಟ್ ಹೇಳ್ತೀನಿ, ಈ ಒಂದು ವಿಡಿಯೋ ನೋಡೋ ಪ್ರತಿಯೊಬ್ಬರು ಹೇಳ್ತೀನಿ, ನಿಮ್ಮ ಫಾದರ್ಸ್ ಯಾರೆಲ್ಲ ಈ ಒಂದು ನೋಡ್ತಾರೆ ಅವ್ರಿಗೆಲ್ಲರೂ ಕೈ ಮುಗಿದು ಇಂಪಾರ್ಟೆಂಟ್ ಕೇಳ್ತಾ ಇದ್ದೀನಿ, ಎಚ್ಚರಿಕೆ ವಹಿಸ್ಕೊಳ್ಳಿ. ಸ್ವಲ್ಪ ಇಂಪಾರ್ಟೆಂಟ್ ಏನೆಲ್ಲ ಪ್ರಾಬ್ಲಮ್ ಇರ್ತಿದೆ, ಪ್ರಾಬ್ಲಮ್ಮು ಸ್ವಲ್ಪ ನೋಡ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಮಕ್ಕಳಿಗೆ ಯಾವ ಒಂದು ಟೈಮ್ದಲ್ಲಿ ಬರುತ್ತೋ ಗೊತ್ತಿಲ್ಲ. ಆ್ಯಕ್ಚುಲಿ ಈಗ ಬೆಂಗಳೂರಿನಲ್ಲಿ ಚಿಕ್ಕ ಮಕ್ಕಳಿಗೆ ಬಂದಿದೆ, ಚಿಕ್ಕ ಕಂದ ಮಕ್ಕಳಿಗೆ ಬಂದಿದೆ. ಅದಕ್ಕೋಸ್ಕರ ಇರ್ತೀನಿ, ಸ್ವಲ್ಪ ಎಚ್ಚರಿಕೆದಿಂದ ಇರಲಿ, ಮಾಸ್ಕ್ ಹಾಕೋರಿ, ಸ್ವಲ್ಪ ಸೇಫ್ಟಿಯಾಗಿರಿ. ಅಲ್ಲಿ ಇಲ್ಲಿ ಇನ್ನು ಮಾಡೋಕ್ಕೋಗ್ಬಿಡಿ. ಜ್ವರ ಏನಾದರೂ ಸ್ವಲ್ಪ ಕಂಡು ಬಂದರೆ ಏನು ಮಾಡಿ, ಮಾತ್ರೆ ತೊಗೊಳ್ಳಿ, ಒಂದು ಇಂಜೆಕ್ಷನ್ ಮಾಡ್ಕೊಳ್ಳಿ. ಏನು ಭಯ ಪಡಬೇಡಿ, ಇಂಜೆಕ್ಷನ್ ಪಡ್ಕೊಳ್ಳಿ. ಮೇನ್ ಇಂಪಾರ್ಟೆಂಟ್ ಧೈರ್ಯ ಇರಲಿ. ಇಷ್ಟು ಮಾಡಿದರೆ ಸಾಕು, ನಿಮಗೆ ಏನು ಪ್ರಾಬ್ಲಮ್ ಆಗಲ್ಲ. ಇದು HMPV ಅಲ್ಲ, ಕೋವಿಡ್ ಬಂದರೂ ಕೂಡ ಏನು ಪ್ರಾಬ್ಲಮ್ ಆಗಲ್ಲ. ಆದರೆ ಬಟ್ ಸ್ವಲ್ಪ ಧೈರ್ಯ ಇರಬೇಕು. ಒಳ್ಳೆ ರೀತಿಯಲ್ಲಿ ಊಟ ಮಾಡಿ, ಒಳ್ಳೆ ರೀತಿಯಲ್ಲಿ ಟೈಮ್ ನಿದ್ದೆ ಮಾಡಿ, ಟೈಮ್ ಮತ್ತು ಮಾತ್ರೆ ತೊಗೊಳ್ಳಿ. ಏನಾದರೂ ಆ ರೀತಿ ಜ್ವರ ಬಂದರೆ ಸ್ವಲ್ಪ ಬರೋ ಚಾನ್ಸಸ್ ನಿಮ್ಗೆ ಗೊತ್ತಿತ್ತಂದರೆ ಬೇಗ ನೀವು ಮಾತ್ರೆ ತೊಗೊಂಡು ಆರಾಮಾಗಿ ಇರ್ಬೋದು. ಆದರೆ ಬಟ್ ಸ್ಕೂಲ್ ಹುಡುಗರಿಗೆ ಎಲ್ಲರಿಗೆ ಇರ್ತೀನಿ, ನಮ್ಮ ಸ್ಟೂಡೆಂಟ್ಸ್ ಆಗಿರ್ಬೋದು, ಫಾದರ್ಸ್ ಅವರೆಲ್ಲ ಇರ್ತೀನಿ. ನಿಮ್ಮ ಸ್ಟೂಡೆಂಟ್ಸ್ ಈಗ ಆ್ಯಕ್ಚುಲಿ ನಮ್ಮ ದೇಶ ಪ್ರಧಾನಮಂತ್ರಿ ಹೇಳಿದಾರೆ ಅಂದರೆ, ಸಿದ್ದರಾಮಯ್ಯ ಹೇಳಿದ ಪ್ರಕಾರ ನೋಡಿದ್ರೆ ನಮ್ಮ ಏನಂತ ಹೇಳಿದ್ರೆ ಅಷ್ಟು ಏನು ಇದು ಡೇಂಜರಸ್ ಅಲ್ಲ ಅಂತ ಹೇಳಿದ್ರೆ. ಆದರೆ ಬಟ್ ನೀವೇನು ಮಾಡಿ, ನಿಮ್ಮ ಮಕ್ಕಳಿಗೆ ಸೇಫ್ಟಿ ಒಂದು ಸ್ವಲ್ಪ ಹೇಳಿ, ಒಳ್ಳೆ ಒಂದು ಸ್ವಲ್ಪ ಅಂದರೆ ಒಂದು ಗಲೀಜಿದ್ದಲ್ಲಿ ಆ ರೀತಿ ಮಾಡೋಕೋಗ್ಬಿಡಿ. ಸ್ವಲ್ಪ ಒಬ್ಬರಿಗೆ ಆರಾಮಿಲ್ಲ ಅಂದರೆ ಆ ರೀತಿ ಈ ರೀತಿ ಮಾತ್ರೆ ತೊಗೊಳ್ಳಿ. ಸ್ಕೂಲ್ ಹೋದ್ರೆ ಕೂಡ ಸ್ವಲ್ಪ ನೀಟ್ ಕಟ್ಟಾಗಿರಿ ಅಂತ ಹೇಳಿ ಸ್ವಲ್ಪ ಎಚ್ಚರಿಕೆಯಾಗಿ ಹೊರಿಸ್ಕೊರಿ. ಯಾಕಂದರೆ ಎಚ್ಚರಿಕೆಯಾಗಿರ್ಬೇಕು. ಯಾಕಂದರೆ ಕೋವಿಡ್ ಏನೂ ಇಲ್ಲ ಅಂತ ಬಿಟ್ಟೆ ನಿಮ್ಮನೆ ಅಲ್ಲೋಲ ಕಲ್ಲಲ್ಲ, ನಮ್ಮ ದೇಶ ಕರ್ನಾಟಕ ಅಲ್ಲೋಲ ಕಲ್ಲೋಲ ಆಗಿಬಿಡ್ತು. ಅದೇ ರೀತಿ ಇದು ಕೂಡ ಆಗಬಾರ್ದು ಅಂತ ಹೇಳ್ತಾ, ಇನ್ನೊಂದು ತುಂಬ ಸಿಂಪಲ್ ನಾನು ನಿಮಗೆ ಈ ಒಂದು ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಒಂದು ವಿಡಿಯೋ ಯಾವ ರೀತಿ ಅನಿಸಿತ್ತು ಚಿಕ್ಕದಾಗಿ ಕಮೆಂಟಿಗೆ. ಅದ್ರ ಜೊತೆಗೆ ಮೇನ್ ಇಂಪಾರ್ಟೆಂಟ್ ಹೇಳ್ತೀನಿ, ಈ ಒಂದು HMPV ವೈರಸ್ ಏನಾದರೂ ಜಾಸ್ತಿ ಸ್ಪರ್ಮ್ ಆದರೆ ಲಾಕ್ಡೌನ್ ಕೂಡ ಆಗ್ಬೋದು, ಸ್ಕೂಲ್ ಕೂಡ ಬಂದ್ ಆಗ್ಬೋದು, ಮತ್ತು ಅದ್ರ ಜೊತೆ ಎಕ್ಸಾಮ್ ಕೂಡ ಮುಂದೆ ಕೂಡ ಹಾಕ್ಬೋದು. ಹೇಳೋಕ್ಕಾಗಲ್ಲ, ನಾನು ಹೇಳೋಕ್ಕಾಗಲ್ಲ, ನೀವು ಹೇಳೋಕ್ಕಾಗಲ್ಲ. ಆದರೆ ಬಟ್ ಸ್ವಲ್ಪ ನಮ್ಮ ಎಚ್ಚರಿಕೆಯಿಂದ ನಾವು ಇರಬೇಕಾಗುತ್ತೆ. ಇವತ್ತು ಮಸ್ತ್ ಪ್ರತಿಯೊಬ್ಬ ಗಂಟೆಗೆ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಕೂಡ ಚೈನನ್ನು ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಹಿಡಿದು ಎಲ್ಲರಿಗೆ ಬಾಯ್.